ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನೀವು. ಏನು ಹೇಳ್ತೀರಾ ಸರ್? ಒಂದು ಮಾತಲ್ಲಿ ನೀವು ಮುಗಿಸಿದ್ರೆ ಅದು ಸಾಲಲ್ಲ ಸರ್ ನಮಗೆ. ಅವಾಗ ಸಿನಿಮಾ ಮಾಡೋದು ಗೊತ್ತಿರಲಿಲ್ಲ, ಯಾವುದೋ ಅಪ್ರೂಪಕ್ಕೆ ಮಾಡ್ದೋ ಅವ್ರ ಅದೃಷ್ಟದಿಂದ ಸಿನಿಮಾ ಸಕ್ಸಸ್ ಆಗಿದೆ, ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ಆ ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಆಗಿದ್ದಕ್ಕೆ ನಮ್ಮ ದೇವರನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಹಾಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ನಮ್ಮ ಮ್ಯಾಮ್ ಶೈಲಜಾ ಮ್ಯಾಮ್ ನೀವು ಮುಂದೆ ಬರಬೇಕು ನೀವು. ಆ್ಯಕ್ಚುಲಿ ನಮ್ಮ ಶೈಲಜಾ ಮ್ಯಾಮ್ ಅವರು ಜಾಸ್ತಿ ಮಾತಾಡಲ್ಲ, ಅವ್ರ ಕೆಲಸ ತುಂಬ ಮಾತಾಡುತ್ತೆ ಅಂತ ಹೇಳ್ಬೋದು. ಮ್ಯಾಮ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಇವತ್ತು D25 ಈ ಬೆಳ್ಳಿ ಪರ್ವದಲ್ಲಿ? ಎಲ್ರಿಗೂ ನಮಸ್ಕಾರ. ಏನು ಹೇಳೋ ಜನನೇ ಹೇಳ್ಬಿಟ್ಟಿದ್ದಾರೆ. ದರ್ಶನ್ ಅವರ ಆ್ಯಕ್ಚುಲಿ 27th ಇಯರು ನನಗೆ ಗೊತ್ತಾದಾಗೆ. ದರ್ಶನ್ ಅವರು 1997 ಶುರು ಮಾಡಿದ್ದು, 27ನೇ ವರ್ಷ ಅವರು ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಹೀ ಈಸ್ ಅ ಸೂಪರ್ ಸ್ಟಾರ್. ಎಲ್ಲರೂ ನೋಡಿರೋ ಹಾಗೆ ಸ್ಟಾರ್ ಅನ್ನೋದಕ್ಕೆ ಮಿಗಿಲಾಗಿ ಈಗಾಗಲೇ ಸಾಕಷ್ಟು ಜನ, ಶರಣ್ ಅವರು, ಪ್ರೇಮ್ ಅವರು, ಇನ್ನೊಂದಷ್ಟು ಜನ ಗೆಳೆಯರು, ಸೆಲೆಬ್ರಿಟೀಸು ಮಾತಾಡಿದ ಹಾಗೆ ಹೀ ಈಸ್ ವೆರಿ ಗುಡ್ ಅಟ್ ಹಾರ್ಟ್. ಅವರು ನಾವು ಸಾಕಷ್ಟು ದಿನಗಳು ನಾನು 2 ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ. ಸಾಕಷ್ಟು ದಿನಗಳು ಅವ್ರ ಜೊತೆ ಶೂಟಿಂಗಲ್ಲಿ ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಕಳೆದಿರ್ತೀವಿ. ಅವ್ರು ಹೇಗೆ, ಯಾಕೆ ಎರಡು ಉದಾಹರಣೆ ಕೊಡ್ತೀನಿ. ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡುವಾಗ ಯಾರೋ ಫೈಟರ್ಗೆ ಒಂದು ಸಣ್ಣ ಏಟ್ ಆಗಿರ್ಬೋದು, ಅಥವಾ ಏನೋ ರೋಪ್ ಹಾಕಿದಾಗ, ಫ್ಲಿಪ್ ಮಾಡಿದಾಗ ದ ವೇ ಹಿ ಗೋಸ್ ಆ್ಯಂಡ್ ಸಪೋರ್ಟ್ಸ್ ದೆಮ್, ಆ ಥರದ್ದಿರ್ಬೋದು. ಅಥವಾ ಹೆಣ್ಮಕ್ಳಿಗೆ ಸೆಟ್ಟಲ್ಲಿ ಅವರು ಕೊಡುವ ಗೌರವ ಇರ್ಬೋದು. ಹೇಳ್ತಾ ಹೋದರೆ ಅದು ನೆವರ್ ಎಂಡಿಂಗ್. ವ್ಯಕ್ತಿಯಾಗಿ ಹೀ ಈಸ್ ಟೂ ಬಿಗ್. ಅವ್ರು ಏನು ಇವತ್ತು ನೀವು ಅವರನ್ನು ಸೂಪರ್ ಸ್ಟಾರ್ ಆಗಿ ನೋಡ್ತಾ ಇದ್ದೀರಾ, ಅದಕ್ಕೆ 100 ಪಟ್ಟು ದೊಡ್ಡ ವ್ಯಕ್ತಿ ದರ್ಶನ್ ಅವರು. ಹಾಗಾಗಿ ಜನಗಳು ದೇವರ ರೂಪದಲ್ಲಿ ಇಷ್ಟು ದೊಡ್ಡದಾಗಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. 27ನೇ ವರ್ಷ ದರ್ಶನ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಕಳೆದಿದೆ ಅಂತ ನಾನಾದರೂ ನಂಬಿದ್ದೀನಿ. ಸೊ another 23 years, it will be 50 years. Looking forward sir, wishing you all the very best. ಆಮೇಲೆ ಈ 27 ವರ್ಷಗಳ ಜರ್ನಿ ಹ್ಯಾಸ್ ನಾಟ್ ಬೀನ್ ಈಸಿ ಅವ್ರಿಗೆ. ಪ್ರತಿ ಸಲ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಪ್ರತಿ ಸಲ ಫೀನಿಕ್ಸ್ ಥರನೇ ಎದ್ದಿದ್ದಾರೆ. ನಾನು ಏನಕ್ಕೂ ಕೇರ್ ಮಾಡಲ್ಲ. ಹೀ ಈಸ್ ವೆರಿ ಟ್ರೂ ಟು ಹಿಸ್ ವರ್ಕ್. ಕೆಲಸ ನಿಯತ್ತಾಗಿರೋದು, ಎರಡೇ ಗೊತ್ತಿರೋ ವ್ಯಕ್ತಿ. ಮಾತು ಫಿಲ್ಟರ್ ಇಲ್ಲ, ನಿಯತ್ತಾಗಿ ಹಾಗೆ ಬದುಕಿದ್ದಾರೆ. ಆ್ಯಂಡ್ ಹೀಗೆ ನೀವು ಯಾವತ್ತೂ 100 ಕಾಲ ಚೆನ್ನಾಗಿರಿ ಸರ್. ನಿಮ್ಮಿಂದ ಚಿತ್ರರಂಗ ಖಂಡಿತ ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇದ್ದೀರಾ. ಎಲ್ಲ ಥಿಯೇಟ್ರವರು ನಮ್ಮ ಹತ್ರ ಬಂದು ಹೇಳ್ತಾ ಇರ್ತಾರೆ, ತುಂಬ ಥ್ಯಾಂಕ್ಸು ದರ್ಶನ್ ಸರ್ ಥರ ಎಲ್ಲರೂ ನಮಗೆ 2 ಸಿನಿಮಾ ಕೊಡೋ ಹಾಗೆ ಏನೋ ಎನ್ವಿರಾನ್ಮೆಂಟ್ ಆಗಿಬಿಟ್ರೆ ಕನ್ನಡ ಸಿನಿಮಾ ತುಂಬ ಚೆನ್ನಾಗಾಗತ್ತೆ ಅಂತ. ಸೊ ನಿಮ್ಮೆಲ್ಲರ ಪರವಾಗಿ ನೀವೆಲ್ಲರೂ ಅವರನ್ನು ವಿಶ್ ಮಾಡಿದ್ದೀರಾ. ಮತ್ತೊಮ್ಮೆ ನಾನು ಆಲ್ ದ ವೆರಿ ಬೆಸ್ಟ್. ತುಂಬ ಒಳ್ಳೆಯದಾಗಲಿ. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಬಾಂಧವ್ಯ ಅವರೊಟ್ಟಿಗೆ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಆ್ಯಂಡ್ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ